ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಜಲಿ ದೇವಾಡಿಗ ವ್ಲಾಗ್ಸ್. ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೊಂದು ಮದುವೆ ಫಿಕ್ಸ್ ಆಯಿತು. ನಾವೆಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ. ಅದು ಮದುವೆ ಯಾರ್ದಂದರೆ ನನ್ನ ಮಾವನ ಮಗನದು. ಮಾವ ಅಂದರೆ ನನ್ನ ಅಮ್ಮನ ಅಣ್ಣನ ಮಗ. ಸೊ ನಾವೆಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ. ಸೊ ಅದರ ಮುಂಚಿತವಾಗಿ ನಿಶ್ಚಿತಾರ್ಥ ಅಂದರೆ ಇದು ಹುಡುಗನ ಮನೆಯವರು ಹುಡುಗಿಯ ಮನೆಗೆ ಹೋಗುವಂಥದ್ದು, ಹುಡುಗಿಯ ಮನೆಯವರು ಹುಡುಗನ ಮನೆಗೆ ಬರುವಂಥದ್ದು. ಸೊ ಅದೊಂದು ಕ್ರಮ ಇದೆ. ಆ ಕ್ರಮಕ್ಕಾಗಿ ನಾವೀಗ ಮನೆಯನ್ನೆಲ್ಲ ರೆಡಿ ಮಾಡ್ತಾ ಇದ್ದೇವೆ. ಅಂದರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದರು ಮನೆಯಲ್ಲಿ. ಸೊ ಪೇಂಟಿಂಗ್ ಅಂದರೆ ಒಳಗಿನ ಒಂದು ವಾಶ್ರೂಮ್ ಎಲ್ಲ ಮಾಡಿ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುವಂತ ಅಲ್ಲಿಗೆ ಹೋಗಿದ್ವಿ. ನಮ್ಮ ಮನೆ ಹತ್ತಿರನೇ ಇರುವಂಥದ್ದು, ನನ್ನ ಅಜ್ಜಿ ಮನೆ, ನನ್ನ ಮಾವನ ಮನೆ. ಸೊ ಅಲ್ಲಿಗೆ ಹೋಗಿದ್ವಿ ನಾವು. ಅಲ್ಲಿ ಒಂದು 2-3 ದಿವಸದಿಂದ ವರ್ಕ್ ಆಗ್ತಾ ಇತ್ತು. ಸೊ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡುವಂತ ಹೋದದ್ದು. ನೋಡಿ, ಅಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಈ ದಿನವನ್ನು ಕೂಡ. ಇದರಲ್ಲಿ 2-3 ದಿವಸದ ವ್ಲಾಗ್ ಇದರಲ್ಲಿ ಆ್ಯಡ್ ಆಗಿದೆ. ಎಲ್ಲವನ್ನು ಕೂಡ ನೋಡಿ ನೀವು ಎಂಜಾಯ್ ಮಾಡಿ. ಹಾಯ್ ಮನ್ಪ್ಲೆ तेरा काम हो गया. ನೀವು ನೋಡ್ತಿರ್ಬೋದು, ಇಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಸೇರಿಕೊಂಡು ಕಬೋರ್ಡ್ ಮತ್ತು ಅಲ್ಲಿ TV ಯೂನಿಟ್ ಎಲ್ಲ ಮಾಡ್ತಾ ಇದ್ದಾರೆ. TV ಯೂನಿಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಈಗ ಕಬೋರ್ಡ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಫೈನಲ್ ಲುಕ್. ಈಗ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ತುಂಬಾ ಹೊತ್ತಾಯಿತು ವರ್ಕ್ ಕಂಪ್ಲೀಟ್ ಆಗುವಾಗ. ಮಕ್ಕಳು ಕೂಡ ಮಲಗಲಿಲ್ಲ, ಮಕ್ಕಳು ಕೂಡ ನಮ್ಮ ಜೊತೆನೇ ಎದ್ದಿದ್ರು. ಸೊ ನಾವು ತುಂಬಾ ಎಂಜಾಯ್ ಮಾಡಿದ್ದೇವೆ ಈ ದಿನವನ್ನಂತೂ. ವರ್ಕ್ ಮಾಡೋದ್ರ ಜೊತೆಗೆ ನಾವು ತುಂಬಾ ಗಮ್ಮತ್ತು ಮಾಡಿದ್ದೇವೆ, ಮೋಜು ಮಸ್ತಿ ಎಲ್ಲವೂ ಕೂಡ ಮಾಡಿದ್ದೇವೆ. ನೋಡಿ, ಎಲ್ಲರೂ ಕೂಡ ಇವಾಗ ತುಂಬಾ ಟಯರ್ಡ್ ಆಗಿದ್ದಾರೆ. ತುಂಬ ದಿನಗಳಿಂದ ಈ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಂದರೆ ಅವರು ಪ್ರೊಫೆಷ್ನಲ್ ಅಂತಲ್ಲ ಆ ವಿಷಯದಲ್ಲಿ, ಬಟ್ ತುಂಬಾ ಚೆನ್ನಾಗಿ ಇಂಟೀರಿಯರನ್ನು ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಹೇಗಾಗಿದೆ ಅಂತ ಹೇಳಿ ನೀವು ಕಮೆಂಟ್ನ ಮೂಲಕ ತಿಳಿಸಿ. ಇದು ಇವಾಗ ನೀವು ನೋಡ್ತಿರುವಂಥದ್ದು ಫಂಕ್ಷನ್ ದಿವಸದ ವ್ಲಾಗ್. ಅಂದರೆ ನೆಕ್ಸ್ಟ್ ಡೇ ಇದು. ಅವರು ಗೆಸ್ಟ್ ಎಲ್ಲ ಬರುವಂಥದ್ದು, ಅಂದರೆ ಹುಡುಗಿಯ ಮನೆಯವರು ಬಂದಂತಹ ದಿನ ಹುಡುಗನ ಮನೆಗೆ. ಈಗ ನೋಡಿ, ಈಗಾಗಲೇ ಬಂದಾಯಿತು ಅವರು. ಇದೊಂದು ಕ್ರಮ ಯಾಕೆ ಮಾಡ್ತಾರೆ ಅಂದರೆ ಮದುವೆಯಲ್ಲಿ ಯಾರು ಯಾವ ಖರ್ಚನ್ನು ತಗೊಳ್ಳುವಂಥದ್ದು, ಯಾವ ಡೇಟಿಗೆ ಮಾಡುವಂಥದ್ದು, ಅಂದರೆ ಡೇಟ್ ಫಿಕ್ಸ್ ಮಾಡೋದಿಲ್ಲ, ಬಟ್ ಯಾವ ಟೈಮಲ್ಲಿ ಮಾಡುವಂಥದ್ದು, ಒಂದು ಈ ಮಂತಲ್ಲಿ ಮಾಡ್ಬೋದು, ಆ ರೀತಿಯದೆಲ್ಲ ಡಿಸ್ಕಷನ್ ನಡೀತದೆ. ಸೊ ಅದೆಲ್ಲ ಡಿಸ್ಕಷನ್ ಮಾಡಲಿಕ್ಕೆ ಮತ್ತು ಹುಡುಗನ ಮನೆಯನ್ನು ನೋಡುವಂತಹ ಒಂದು ಕ್ರಮ ಇದು. ಸೊ ಎಲ್ಲರೂ ಕೂಡ ಬಂದಿದ್ದರು ಅವರ ಕಡೆಯಿಂದ, ಹುಡುಗಿಯ ಕಡೆಯಿಂದ.
ಎಲ್ಲ ಮಾತುಕತೆ ಎಲ್ಲ ಮುಗೀತು. ಹಿರಿಯರೆಲ್ಲ ಕೂತ್ಕೊಂಡು ಕೆಲವೊಂದು ವಿಚಾರಗಳನ್ನು ಡಿಸ್ಕಷನ್ ಮಾಡಿ ಒಂದು ನಿರ್ಧಾರವನ್ನು ತಗೊಂಡ್ರು. ಅದಾದ ನಂತರ ಇವಾಗ ಅವರಿಗೆ ಬಂದಂಥ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸೊ ಎಲ್ಲರೂ ಕೂಡ ಊಟ ಎಲ್ಲ ಮಾಡಿ ಅಲ್ಲಿಂದ ನಂತರ ನಮ್ಮ ಊರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಬೀಚ್ ಅಲ್ವಾ. ಸೊ ಎಲ್ಲರೂ ಕೂಡ ಬೀಚಿಗೆ ಹೋಗುವ ಅಂತ ಹೇಳಿ ಅವರು ಹೇಳಿದರು. ಹಾಗಾಗಿ ನಾವೆಲ್ಲರೂ ಕೂಡ ಅವರ ಜೊತೆ ಬೀಚಿಗೆ ಹೊರಟ್ವಿ. ಅಲ್ಲಿ ಕೂಡ ನಾವು ತುಂಬಾ ಎಂಜಾಯ್ ಮಾಡಿದ್ದೇವೆ. ಒಂದಂದರೆ ಅದು ಮಧ್ಯಾಹ್ನದ ಹೊತ್ತಾಗಿದ್ದರಿಂದ ಸ್ವಲ್ಪ ಬಿಸಿಲು ತುಂಬ ಇರ್ತದಲ್ವ, ಆ ಟೈಮಲ್ಲಿ ಅಲ್ಲಿ ಬೀಚಲ್ಲಿ ಸ್ವಲ್ಪ ನಿಲ್ಲಲಿಕ್ಕೆ ಕಷ್ಟ. ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿರ್ತದೆ, ಅಂದರೆ ಗಾಳಿ ಎಲ್ಲ ಒಳ್ಳೆದಿರ್ತದೆ. ಎಂತ ಮಾತು ಪಂಕಜ. ಇಲ್ಲಿ ನೋಡಿ ಅಂತೊಂದು ಮೀನಿನ ಸತ್ತ ಒಂದು ಮೀನಿನ ಇದು ಬಿದ್ದಿದೆ. ಅದು ಏನಂತ ಅಂದರೆ ಇದು ತಿಮಿಂಗಿಲದ್ದು ಮರಿ ಅಂತೆ. ನನಗೂ ಗೊತ್ತಿರಲಿಲ್ಲ, ಅಣ್ಣ ಹೇಳಿದರು ಅದು ತಿಮಿಂಗಿಲದ್ದು ಮರಿ ಅಂತೇಳಿ. ನೋಡಿ ನೆಕ್ಸ್ಟ್ ನಾವು ಅವರನ್ನು ಒಂದು ಇದರಲ್ಲಿ ದೋಣಿಯಲ್ಲಿ ಒಂದು ರೌಂಡ್ ಸುತ್ತಾಕಿಸಿದ್ವಿ. ಸೊ ಅವರು ಕೂಡ ನಮ್ಮ ಊರಿನ ಒಂದು ವ್ಯೂವನ್ನು ಎಂಜಾಯ್ ಮಾಡಲಿ ಅಂತ ಹೇಳಿ ಅವರನ್ನು ಒಂದು ದೋಣಿಯಲ್ಲಿ ಸುತ್ತು ಹಾಕಿಸಿ ಎಲ್ಲ ಬಂದ್ವಿ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ, ಅಂದರೆ ಬಿಸಿಲು ತುಂಬ ಇತ್ತಲ್ಲ. ಸೊ ನಾವೆಲ್ಲ ಮರದ ಅಡಿಯಲ್ಲಿ ಕೂತ್ಕೊಂಡೆಲ್ಲ ಮಾತಾಡಿಕೊಂಡು ಗಮ್ಮತ್ತು ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ಇದ್ದಾರೆ, ನಮ್ಮ ಕಸಿನ್ಸ್, ಅಣ್ಣನವರು, ಅಕ್ಕನವರು ಎಲ್ಲರೂ ಇದ್ದಾರೆ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಮಕ್ಕಳಂತೂ ನೀರಲ್ಲಿ ಆಟಾಡಿದ್ದು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದರು ಅವರು. ಅವರನ್ನು ನೋಡುವಾಗ ನಮ್ಮ ಬಾಲ್ಯದ ದಿನಗಳು ನೆನಪಿಗೆ ಬಂತು. ಆವಾಗೆಲ್ಲ ಈ ನದಿ ಇಷ್ಟು ಸಣ್ಣದಿರಲಿಲ್ಲ, ತುಂಬ ಅಗಾಲ ಇತ್ತು. ಬಟ್ ಇವಾಗ ನೋಡಿ ಆವತ್ತೊಂದು ಎರಡು ಮೂರು ವರ್ಷ ಆಯ್ತೇನೋ ಗೊತ್ತಿಲ್ಲ, ತೌಕ್ತೆ ಚಂಡಮಾರುತ ಅಂತ ಹೇಳಿ ಬಂತಲ್ವ. ಸೊ ಅದರಿಂದಾಗಿ ಈ ನದಿ ಎಲ್ಲ ಸಮುದ್ರದ ನೀರಿನ ಅಲೆಗಳು ಬಂದು ಈ ನದಿಯನ್ನು ಅರ್ಧಕ್ಕರ್ಧ ಮುಚ್ಚಿ ಹಾಕಿದೆ. ಸೊ ಇವಾಗ ಇದು ನದಿ ತುಂಬ ಸಣ್ಣದಾಗಿದೆ, ಒಳ್ಳೆದಿದೆ. ಬಟ್ ನಾವು ಸಣ್ಣದಿರುವಾಗ ಇದಕ್ಕಿಂತ ಡಬಲ್ ಎಂಜಾಯ್ ಮಾಡ್ತಿದ್ವಿ, ನೀರಲ್ಲೇ ಆಟಾಡ್ತಿದ್ದು, ತುಂಬ ಖುಷಿ ಆಗ್ತಿತ್ತು. ಸೊ ಅದೆಲ್ಲ ನೆನಪಿಗೆ ಬಂತು. ಇನ್ಶೂರೆನ್ಸ್ ಉಂಟು, ಹೆಲ್ತ್ ಇನ್ಶೂರೆನ್ಸ್ ಉಂಟು. ಮಸ್ತ್ ಸ್ಟ್ರಗಲ್ ಮಂದಿ ಪಾಪ ರಾಷ್ಟ್ರ ಉಂಡು ಟೋಟಲ್ ಸ್ಟ್ರಗಲ್ ಮಂದಿ ಎತ್ತು ನೆರ್ತೇನ ದೇವರಿಗೆ ಗೊತ್ತು. ಅವನ್ ಎಡ್ಡ ಗೊತ್ತು ನಕ್ಲಿ ನಂದು ನಮ್ಮ ಗಂಡ ಬಾಡಬೇಕು ಬಿಟ್ಟು ಎಲ್ಲರೂ ಮನೆಗೆ ರಿಟರ್ನ್ ಬಂದ್ವಿ. ಸೊ ತುಂಬಾ ಟಯರ್ಡ್ ಆಗಿತ್ತು, ಆಫ್ಟರ್ನೂನ್ ಆಗಿದ್ದರಿಂದ. ಸೊ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಅದಾದ ನಂತರ ಮಾಮೂಲು ನಾವೆಲ್ಲರೂ ಸೇರಿದರೆ ನಿಮಗೆ ಗೊತ್ತಿದೆ, ನಾವು ತುಂಬಾ ಎಂಜಾಯ್ ಮಾಡ್ತೇವೆ. ನಮ್ಮ ಹಿರಿಯರು ಕೂಡ ನಮ್ಮ ಜೊತೆ ತುಂಬಾ ಎಂಜಾಯ್ ಮಾಡ್ತಾರೆ. ಅವರು ಕೂಡ ನಮ್ಮ ಜೊತೆ ಮಕ್ಕಳಾಗಿ ಬಿಡ್ತಾರೆ. ಮೊದಲು ನಾವು ಮಕ್ಕಳಾಗಿದ್ದು, ಈಗ ನಮ್ಮ ಮಕ್ಕಳು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡ್ತಾರೆ. ಸೊ ನಾವು ಮೊದಲು ಗೇಮ್ ಸ್ಟಾರ್ಟ್ ಮಾಡಿದ್ದು ಕ್ರಿಕೆಟಿಂದ. ನನಗೆ ಆಟಾಡಲಿಕ್ಕೆ ಆಗಲಿಲ್ಲ, ನನ್ನ ಮಗ ಬಿಡಲಿಲ್ಲ ನಾನು. ಸೊ ನೋಡಿ ಉಳಿದ ಎಲ್ಲ ಕಸಿನ್ಸ್ ಎಲ್ಲ ಸೇರಿ ಈಗ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅದಾದ ನಂತರ ಮ್ಯಾಂಡೇಟ್ರಿ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಆಡುವಂಥದ್ದು, ಎಲ್ಲರೂ ತುಂಬಾ ಎಂಜಾಯ್ ಮಾಡಿ ಆಡುವಂಥದ್ದು ಅಂದರೆ ಅದು ಲಗೋರಿ. ಅಂದರೆ ನಿಮ್ಗೆಲ್ರಿಗೂ ಗೊತ್ತು, 2 ಟೀಮ್ ಮಾಡಿ ಬಚ್ಚೆಗಳನ್ನಿಟ್ಟು ಅದನ್ನು ಬಾಲ್ನಿಂದ ಹೊಡೆದು ಆ ಥರ ಆಡುವಂತಹ ಗೇಮ್. ಅದು ತುಂಬಾ ಫನ್ನಿಯಾಗಿರುತ್ತೆ. ಸೊ ಆ ಗೇಮನ್ನು ನಾವು ಕೂಡ ಆಟ ಆಡಿದ್ವಿ. ಅಲ್ಲೇ ಗೊತ್ತೇ ಇಜ್ಜಿ ಮಂಗೆದಿ
ಅಜ್ಜಿ ನಿಕೇತ ಜೊಲನೆ ಇರೆಗು ಜೊಲನೆ ಅನುಮತಿ ಚಿಕ್ಕಿನ ನೆಪ್ಪುಲು ಚಿಕ್ಕಿ ನೆಪ್ಪುಲು. ನನ್ನ ಮಗನಿಗೆ ಫೀವರ್ ಇತ್ತು, ಆದ್ದರಿಂದ ಅವನು ನನಗೆ ತುಂಬ ಆಟ ಆಡಲಿಕ್ಕೆ ಬಿಡಲಿಲ್ಲ. ಮತ್ತು ಕೂಡ ನನಗೆ ಅಂದರೆ ನಾವು ತುಂಬಾ ಎಂಜಾಯ್ ಮಾಡ್ತೇವೆ ಈ ಗೇಮನ್ನು. ಸೊ ನಾನು ಮತ್ತು ಕೂಡ ಅದರಲ್ಲಿ ಜಾಯ್ನ್ ಆಗ್ತಾಯಿದ್ದೆ ಮಿಡ್ಲಿಗೆ ಹೋಗಿ. ಅವನು ಯಾವಾಗೆಲ್ಲ ನನ್ನ ಆಟ ಆಡಲಿಕ್ಕೆ ಬಿಡ್ತಾನೆ ಆವಾಗ ಹೋಗಿ ಜಾಯ್ನ್ ಆಗ್ತಿದ್ದೆ. ಸೊ ಉಳಿದ ಟೈಮಲ್ಲಿ ಅವನನ್ನು ಎತ್ತಿಕೊಂಡು ನಾನು ಆಟ ಆಡ್ತಿದ್ದೆ. ಸೊ ಅವನು ಕೆಳಗೆ ಇಳಿಲಿಕ್ಕೆ ಕೇಳ್ತಾ ಇರಲಿಲ್ಲ, ಅವನಿಗೆ ಅಂದರೆ ತುಂಬ ಏನೂ ಕೂಡ್ತಾ ಇರಲಿಲ್ಲ, ಆರಾಮಿರಲಿಲ್ಲ. ಹಾಗಾಗಿ ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ವಿನ್ನರ್ ಶ್ರೀಮತ್ ಹೀನಾಯವಾಗಿ ಗೊಬ್ಬೆ ಮಾಡು Man of the match क्या नाम है? Man of the match. ಬಿಂಜು ನಿಮ್ಮದು ಸೋತ ಎಕ್ಸ್ಪೀರಿಯನ್ಸ್ ಹೇಳಿ. ಸೋತದಾರ ಬಳಗ ಇವರಿಂದ ಎಕ್ಸ್ಪೀರಿಯನ್ಸ್ ಬಂದೆ. ಸೋನು ಸೋನು ಸೋನ್ ಸೋನ್ ಕ್ಯಾಪ್ಟನ್ಸ್ ಮುಕುಲ್ ರಜ್ಜನ ಕ್ಯಾಪ್ಟನ್ಸ್ ಐದು ವಿನ್ ಆಯ್ನ ಎನ್ನ ಟೀಮ್ ಇಂದು ಲೂಸರ್ ಟೀಮ್ ಆಕ್ಚುಲಿ ಅಕ್ಲೆ ಡೋಂಗಿ ಮಂತದ ಲಾಸ್ಟ್ ಗೇರ್ ವಿನ್ ಆಯರ್ ಅಕ್ಲೆ ವಿನ್ನರ್ಸ್ ಇಂದ ಅನೌನ್ಸ್ ಮಂತದ ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಸ್ವಲ್ಪ ಅಲ್ಲ ಮಾತಾಡಿ ಹಾಗೆ. 2025ರ ಸಾಲಿನಲ್ಲಿ ಬೇಸರದಿಂದ ನಮ್ಗೆ 12 ಪಾಯಿಂಟ್, ಅವರಿಗೆ 2 ಪಾಯಿಂಟ್ ಹೀನಾಯವಾಗಿ ಸೋತಿದ್ದಾರೆ. ಲಾಸ್ಟಿಗೆ ಒಂದು ಚಾಲೆಂಜ್ ಆಗಿದೆ, ಅದು ಲಾಸ್ಟಿಗೆ ಯಾರು ವಿನ್ ಆದ್ರೆ ಅವರು ವಿನ್ನರ್ಸ್ ಅಂತ ಹೇಳಿ ಆಗಿದೆ. ಇವರಿಗೆ ಒಪ್ಪಿಕೊಳ್ಳುವುದಿಲ್ಲ, ಅವರಿಗೆ ಬೇಸರದಿಂದ ಅವರು ನಾನು ಸಮಾಧಾನ ಇಲ್ಲಿ ನನ್ನ ಕಸಿನ್ ವಿಜೇತನಿಗೆ ನಾವು ಪ್ರ್ಯಾಂಕ್ ಮಾಡಿದ್ವಿ ನೋಡಿ. ಇದು ಆಲ್ರೆಡಿ ನೀವು ನೋಡಿದ್ದೀರಿ, ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ನೋಡಿ ನೀವು ಕೂಡ ಅವಳು ಯಾವ ರೀತಿಯಲ್ಲಿ ಪ್ರ್ಯಾಂಕ್ ಆದ್ಲು ಅಂತ ಹೇಳಿ. ಬಹಳ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಒಪೋಸಿಟ್ ಟೀಮ್ ಅವರು ಯಾವ್ದು ಸಹ ಒಂದು ಎಗ್ರಿ ಆಗ್ತಿರ್ಲಿಲ್ಲ, ಯಾವ ತಪ್ಪನ್ಸ ಎಗ್ರಿ ಆಗ್ತಿರ್ಲಿಲ್ಲ. ಸೊ ಅವರದ್ದೇ ಆಗಿ ಮಾತಾಡಿ ಹೋಗ್ತಿದ್ರು. ಹಾಗಾಗಿ ಲಾಸ್ಟಿಗೆ ಒಂದು ಚಾಲೆಂಜ್ ಅಲ್ಲ, ಲಾಸ್ಟಿಗೆ ಒಂದು ಚಾಲೆಂಜ್ ಇತ್ತು. ಅದೇನಂದ್ರೆ ಲಾಸ್ಟಿಗೆ ಯಾರು ವಿನ್ನರ್ಸ್ ಆಗ್ತಾರೆ ಅವರು ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಅವಳು ಪ್ರ್ಯಾಂಕ್ ಆದ್ಲು ಅಂತ ಹೇಳಿ. ಇದಾಗಿತ್ತು ಈ ದಿನದ ವ್ಲಾಗ್. ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ, ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದೆನ್ ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.